आम्हाला उपहार हा का नाही नाही आता आमच्या दाखल्यात तरी कुठे उपहार हा दोनाचे निश्चित होऊन पेडू आम्ही दिल्ल्यान जाती ಅಂತ వాళ్ళు ಗೊತ್ತಚ್ಚಿ ಹೋತಂತೆ ಆತರ ಅಂತ ಕೂಡ थोड्या लोकांचं मेसेज करताना दिले तुम्ही मागरी पुढे बघता आम्ही ती द्यायला विकत झालं ओके ते होई बघ दिलं अगदी मराठी होराडच्या टाईममध्ये किती पैसे दिले एम्प्लॉईजला सुमार दिले नाही म्हणत त्याच्याने की 4-6 रुपयाचे कुपानं सुमार लोक काढले असतो त्यात पैसे इल्ल्यातून त्या आम्ही केलेलं आहोत त्याच्याने मिंगी आम्ही त्यातनं पैसे द्यायला होतं आणि देवळे नाही सली होतं तसं नक्की म्हणणं गेलं त्याच्याला तर आम्हाला करून आम्ही वर्क म्हणायचे या वर्क मराठी डे उद्घाटन करणं हॉल करलो म्हणून आता आमच्यानं करलो आणि होऊन नाही थोडे आतले इल्लेले मारलं म्हणतो आणि सुमार वर्क जायचं असेल झालं तर तसं नाही आम्हाला अगदी आम्ही आठवण गेलो आमच्या एक मराठीसाठीच मराठी हॉल व्हायचे म्हणून आम्ही अगदी आठवण गेलं तर खंडित होऊन हॉल व्हायचं म्हणून त्यांचं कळलं आमच्या नाही तसे आपण अवघेच त्या विचारात म्हणजे आमचे नेता भाऊ आता म्हणजे हॉल व्हायचे म्हणून आम्ही अगदी आठवण गेलं तर खंडित होऊन हॉल व्हायचं म्हणून त्यांचं कळलं आमच्या नाही तसे आपण अवघेच त्या विचारात म्हणजे आमचे नेता भाऊ आता म्हणजे योग्य प्रकार निर्चालते कृष्ण अवघे अनेक अभ्यास बनता ठरला आमच्या मराठी निवृत्त जिल्हा मेडिकल ऑफिसर म्हणून आम्ही त्या विचारताना संतोष होणं आमच्या मराठी इथे हा जिल्हा नेतो त्यांचं अभ्याच्या बरोबर इथे स्वागत करीतो ನಮ್ಮ 2006 ಹೋರಾಟ केल्यापर्यंत ಅದನ್ನು ಅಗ್ಗೆ ಮರಾಠಿ ಸುತ್ತೋಡು एक स्पिरिट दिलं ते नेता सुप्रायण शेवट आम्हाला आम्हाला सुप्रायणाची त्यांच्या ಎಲ್ಲ ಸಮಯದಲ್ಲಿ ಕೂಡ ನಮಗೆ ಸಮಾಜಕ್ಕೆ ಸಹಕರಿಸ್ತಾ ಇದ್ದಾರೆ ಅವರು ವೇದಿಕೆಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ಪ್ರಥಮವಾಗಿ ಅವರು ಸ್ಥಿತಿ ಬಂದಿನ ಮೂಲಕ ನಾವು ಕೆಲಸ ಮಾಡಿದಲ್ಲಿ ಕನ್ವರ್ಟ್ ಆಗಿ ಇವತ್ತು ಅವರ ಮಕ್ಕಳಿಗೆ ಕಾಮರ್ಸ್ ಇರುವ ಮಕ್ಕಳಿಗೆ ಕೂಡ ಜಾತಿ ಸರ್ಟಿಫಿಕೇಟ್ ಕೊಡ್ತಾರೆ ಯಾಕಂದರೆ ತಾಯಿಯ ಆಧಾರದಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ನಮ್ಮ ಚರಿತ್ರೆಯಲ್ಲಿ ಅದು ಆಗಿ ಹೋಗಿ ಅವರು ಈಗ ಇದಕ್ಕೆ ಬರಲಿ ಬರದೇ ಎಲ್ಲರಿಗೂ ಗೊತ್ತಿರಬೇಕು ನಮ್ಮ ಜನಾಂಗದವರು ಇದಕ್ಕೆ ಬರಲಿ ಬರದೇ ಇರಲಿ ದೇವಿ ಕೊಡದೇ ಇರಲಿ ಅವರು ಅದು ಅಲ್ಲದೆ ಆಗುವುದಿಲ್ಲ ಕೆಲವು ಕಾರಣಗಳಿರ್ಬೋದು ಕೆಲವರು ಕೊಡ್ತಾರೆ ಕೆಲವು ಕೊಡದೇ ಇರ್ಬೋದು ಕೊಡದವರು ಖಂಡಿತ ಕೊಡ್ತಾರೆ ಅವರು ಜನರಲ್ ಹಾಸ್ಪಿಟಲ್ನ ಡಯಾಲಿಸಿಸ್ ನೋಡಿರ್ತಾರೆ ಉಪ್ಪಿನಂತ ಮೆಡಿಕಲ್ ಕಾಲೇಜಿಗೆ ನೋಡಿರ್ತೀವಿ ಅದು ಕಲಿತು ಅವರಿಗಿಂತ ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಕಲಿತು ಇದು ಎಕ್ಸಾಮ್ ಟೆಸ್ಟಲ್ಲಿ ಪಾಸ್ ಆಗುತ್ತೆ ಸಾಧ್ಯ ಆ ರೀತಿ ನಮಗೆ ನೋಡಲಿಕ್ಕೆ ಸಾಧ್ಯ ನಮಗೆ 2 ಸೀಟ್ ಇದ್ದೇ ಇಲ್ಲ ನಮಗೆ ಮಾತ್ರ ಉಂಟಲ್ಲ ಆ ರೀತಿ ಮತ್ತು ಅದೆಷ್ಟು 100 ಸೀಟು ಬೇರೆ ಇರಲಿ ಅದಲ್ಲ ಆ 2 ಸೀಟ್ ಇದ್ದರೆ ಕೂಡ ನಮಗೆ ಅಟೆಂಡ್ ಮಾಡಿ ನಮಗೆ ಖಂಡಿತವಾಗಿ ನಮಗೆ ಯಾರಿಗೂ ಇಬ್ಬರಿಗೆ ಸಿಗ್ತದೆ ಆ ರೀತಿ ಜಾಬ್ಗೆ ಮಾತ್ರ ಅಲ್ಲ ಬಾಕಿ ಎಲ್ಲ ಸಂದರ್ಭದಲ್ಲಿ ಕೂಡ ಒಂದು ನಮ್ಮ ಜೊತೆ ಇದ್ದಾರೆ ಒಂದು ಸಂಶಯ ಏನಿಲ್ಲ ಈ ಮರಾಠಿ ಹೇಗಿದೆ ನಮ್ಮ ಹಾಲ್ ಹೇಗಿದೆ ಇವತ್ತು ಯಾರು ಫಸ್ಟ್ ಟೈಮ್ ಇದರೊಳಗಡೆ ಬಂದಿದ್ದೀರಾ ಹೇಗಿತ್ತು ನೋಡೋಣ ಎಲ್ಲರೂ ಫಸ್ಟ್ ಟೈಮ್ ಸುಮಾರು ಜನ ಫಸ್ಟ್ ಟೈಮ್ ಇದ್ದಾರಲ್ಲ ಹೌದಲ್ಲ ಹೇಗಿದೆ ಹಾಲ್ ಹೇಗಿದೆ ಸೂಪರ್ ಇದೆಯಾ ಕೆಲಸ ಎಲ್ಲ ಮುಗ್ದಾಗಿ ಹೇಗಿರ್ಬೋದು ಯೋಚನೆ ಮಾಡಿ ನೋಡಿ ನೀವೊಂದು ಮನಸ್ಸಲ್ಲಿ ಕುಂದಾಪುರಲ್ಲಿ ಆಗ್ತಾ ಇದೆ ಈಗ ಮಂಗಳೂರಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಮೊನ್ನೆ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ ಈ ಎಡೆಯಲ್ಲಿ ನಾವು ಬ್ಯಾಂಗ್ಳೂರಿಗೆ ನಮ್ಮ ಟೀಮ್ ನಾವು ವಿಸಿಟ್ ಮಾಡಿದ್ವಿ ಅವತ್ತು ಅವರು ಹೇಳಿದ್ದು ಒಂದು 50,000 ಜಾಗ ತೆಗಿಲಿಕ್ಕೆ ಬೇಕಾಗಿ ಅವರಿಗೆ ಸುಮಾರು ಒಂದು ಎಷ್ಟು ಕೋಟಿ ಹೇಳಿದ್ರು ಶ್ಯಾಮ್ ಪ್ರಸಾದ್ ಅವರು ಕೂಡ ಮರಾಠಿಯಲ್ಲಿದ್ದಾರೆ 1 ಎಕರೆ 9 ಸೆಂಟ್ಸ್ ಜಾಗ 20 ಸೆಂಟ್ಸ್ ಜಾಸ್ತಿ ಇಲ್ಲಿ ಕೂಡ ಇಲ್ಲ ಕೇರಳ ಮರಾಠಿ ಸಂರಕ್ಷಣಾ ಸಮಿತಿಗೆ ಈ ದೊಡ್ಡ ಜಾಗ ತಗೊಂಡ್ರೆ ನಾವು ಇವತ್ತಿನ ಬಗ್ಗೆ ತಿಳ್ಕು ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಬಗ್ಗೆ ನಾವು ತಿಳ್ಕೊಂಡು
ನೆಕ್ಸ್ಟ್ ಜನ್ರೇಷನ್ ಇದನ್ನು ಉಪಯೋಗ ಆಗಬೇಕು. ಈಗ ನಮಗೆ ಒಂದು ವೇಳೆ 1 ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿ ಇನ್ನೂ ಕೂಡ ಬೇಕು, ಇದನ್ನು ಫಿನಿಶ್ ಮಾಡಲಿಕ್ಕೆ ಬೇಕಾಗಿದೆ. ಇವರು ಹೇಳ್ತಾರೆ, ಶ್ಯಾಮ್ ಪ್ರಸಾದ್ ಅವರು ಆಲ್ರೆಡಿ ಹೇಳಿದ್ದಾರೆ, ಓನ್ಲಿ ಬಿಕಾಸ್ ಆಫ್ KMS ಕೇರಳ ಮರಾಠಿ ಸಂರಕ್ಷಣಾ ವಿದ್ಯಾ ಆ ಒಂದು ಇದರಲ್ಲಿ ಮಾತ್ರ ರಿಸರ್ವೇಷನ್ ಬಂದಿದೆ. ಇವತ್ತು ಸುಮಾರು ಜನರು ಅದು ಇದು ಕಮಿಟಿಗಳೆಲ್ಲ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಇವತ್ತು ಸುಮಾರು ಅವರು ನಾನೇ ಮಾಡಿದ್ದು ಅಂತ ಹೇಳಿ ದೊಡ್ಡ ದೊಡ್ಡ ಬರೆದು ತೋರಿಸ್ತಾ ಇದ್ದಾರೆ. ಅವತ್ತು ಯಾರು ಇದ್ದಿಲ್ಲ, ಅವತ್ತು ಯಾರಿದ್ರೆ ಮರಾಠಿ ಸಂರಕ್ಷಣಾ ಸಮಿತಿ ಮಾತ್ರ ಇದ್ದದ್ದು. ಅವತ್ತು ಯಾವ ಕಮಿಟಿಗಳಿದ್ದಿಲ್ಲ, ಸಂರಕ್ಷಣಾ ಸಮಿತಿ ಮಾತ್ರ ಇದ್ದದ್ದು. ಯಾಕೆ ಅವರಿಗೆ ಸಂರಕ್ಷಣಾ ಸಮಿತಿಗೆ ರೆಸ್ಪೆಕ್ಟ್ ಕೊಡೋಕ್ಕಾಗಲ್ಲ? ಯಾಕೆ ಇಷ್ಟೆಲ್ಲ ಮಾಡಿದ ಸಂರಕ್ಷಣೆ ನನಗೆ ಬೇಡ, ಸುಬ್ರಹ್ಮಣ್ಯ ನಾಯ್ಕಿಗೆ ಯಾವ ಒಂದು ರೆಸ್ಪೆಕ್ಟ್ ಅವ್ರಿಗೆ ಕೊಡೋದು ಬೇಡ, ಯಾರು ಕೂಡ ಕೊಡಬೇಕಾಗಿಲ್ಲ. ಸ್ವಾಮಿ ಪ್ರಸಾದ್ ಕೊಡಬೇಕಾಗಿಲ್ಲ, ಇಲ್ಲಿದ್ದ ಕೂರ್ತಾರೆ ಯಾರಿಗೂ ಕೊಡಬೇಕಾಗಿಲ್ಲ. ಮರಾಠಿ ಸಂರಕ್ಷಣಾ ಸಮಿತಿಗೆ ಅವರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಅದಕ್ಕೆ ಕಾರಣ ಮರಾಠಿ ಸಂರಕ್ಷಣಾ ಸಮಿತಿಗೆ ಸಿಗುವಾಗಬೇಕಾದಂಥ ರೆಸ್ಪೆಕ್ಟ್ ಅದು ತುಂಬ ಇಂಪಾರ್ಟೆಂಟ್. ನಾವಲ್ಲ, ಇಂಡಿವಿಜುವಲ್ ಅಲ್ಲ. ನಾವೀಗ ಎಷ್ಟು ದಿನ ಇಟ್ಟಿಲ್ಲ ಗೊತ್ತಿಲ್ಲ. ನಮ್ಮ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡಿ, ನಮ್ಮ ನೆಕ್ಸ್ಟ್ ಜನರೇಷನ್ ಬಗ್ಗೆ ಯೋಚನೆ ಮಾಡಿ. ಇದು ಎಷ್ಟು ಜನರೇಷನ್ಗೆ ಹೆಲ್ಪ್ ಆಗುತ್ತೆ ಒಂದು ಸಮಾಜ. ಅದನ್ನು ಇವಾಗ ಕಟ್ಟುವಲ್ಲಿ ನಾನು ಯಾವಾಗಲೂ ಹೇಳಿದ್ದೆ, ಅಡೂರು ದೇವಸ್ಥಾನ 400 ವರ್ಷ ಆಯಿತು ಜೀರ್ಣೋದ್ಧಾರ. 400 ವರ್ಷ ಆಗಿತ್ತು ಮೊದಲು ಜೀರ್ಣೋದ್ಧಾರ ಆಗಿ, ಈಗ ಅಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ. ಈಗ ನನಗೆ ಅಡೂರು ದೇವಸ್ಥಾನಕ್ಕೆ ಕೊಡಲಿಕ್ಕೆ ತುಂಬ ಹೆಮ್ಮೆ. ಯಾಗೊತ್ತಾ, 400 ವರ್ಷ ಮೊದಲು ಜೀರ್ಣೋದ್ಧಾರ ಮಾಡುವಾಗ ನಾನು ಇದ್ದಿಲ್ಲ. ನನ್ನ उंडा जालेले होते तेही आम्ही पार्टी होतो नाही रोज लागल्याना तपल्याना जरताना त्याला काय होतो नाही ऑलमोस्ट कंप्लीट ಜೀವನ ಉಂಡ ಸೇರ್ಕೊಂಡು ಹೋಗ್ತೇವೆ. ಒಂದು ಸಿಚುವೇಶನ್ ಅಂತ 2008-9 ಅಪ್ರಾಹ ನೆಂಚುಂತೆಲ್ಲ ಬಕ್ಕ ರಿಸರ್ವೇಷನ್ ಬಸವಲ್ಲ ಆಮೇಲೆ ಭಾರಿ मतलब ते 5 ವರ್ಷ ಬಂಗಿರಲಾचे लेख त्याला हांगे होना ते मट्टी ಕೇಂದ್ರ ಕೇರಳ ಸರ್ಕಾರ ಕಟ್ಬಿಟ್ಟೆ ಆಗ್ಬಿಟ್ಟು ವಿಧಾನಸಭೆ ವಿಧಾನ ಇರ್ತಾದ ವರದಿ ಪ್ರಕಾರ ಕೇರಳ ಸರ್ಕಾರ ಕಟ್ಬಿಟ್ಟು ಕೇಂದ್ರ ಸರ್ಕಾರ ಲೋಕಸಭೆ ರಾಜ್ಯಸಭೆ ತಿದ್ದುಪಡಿ ಮಾಡ್ಕೊಂಡಾಗ 10 ವರ್ಷಗಳ ಮೀಸಲಾತಿ ತಿದ್ದುಪಡಿ ಮಾಡ್ತಾರೆ. ನಮ್ಮ ಪ್ರಜಾಪ್ರಭುತ್ವ ದೇಶ ಅಪ್ಪ ನಮ್ದು ನಮ್ಮ ಮರಾಠಿಯರಿಗೆ ಇತಿಹಾಸ ಬಗ್ಗೆ ನಮ್ಮ ಅಂತೂ ಸ್ಟಡಿ ಮಾಡ್ಕೊಡಪ್ಪ. ದುಂಬುತ ನನ್ನ ಬರ್ತೇ ವರ್ಷದ ಈ ಮರಾಠಿ ಡೇನೆ ಈ ಹೊಸ ಹಾಲಿಟ್ಟು ಉದ್ಘಾಟನೆ ಮಾಡ್ತಿದ್ದೆ. ಎಡ್ಡೆ ರೀತಿ ಬೋಪಳೆಕ್ಕ ನಿಟ್ಟ ಮಾತೆಲ್ಲ ಪಂಡು ತಲಕನ ಧನ ಸಹಾಯ ಮಾಡ್ತಿದ್ದೆ. ಮಹಾಮಾರಿ ಅಪ್ಪಣ ನೆನ್ಕೊಂಡು ದುಂಬುಕು ಎಡ್ಡೆ ರೀತಿ ನಡಪಣನ್ನು ಮಾಡ್ತು ಕೇಳುಂಟುಳ್ಳ ಅವೇ ಮಟ್ಟೆ ಇನಿ ತದಿನಟ್ಟು ಧ್ವಜಾರೋಹಣ ಮಾಡ್ತಾನಂಚನ ಯಾನು ಈ ಸಮಿತಿಗೆ ಪೂರ ಧನ್ಯವಾದ ಕರುತ್ತುಳ್ಳ. ಧನದಂಡ ಎನ್ನ ಬುದ್ಧ ರೀಚಂಡು ಆಂಡಲ ಈ ಕಾರ್ಯಕ್ರಮ ಇಂದು ಬರಡು ನಿಂತನ ಒಂದು ಆಸೆ ಇತ್ತು. ಆ ಭಕ್ತನ ಆಸೆಗೆ ಮೆಟ್ಟ ಇದು ಕೂಡ ಈಡೇರಿಸ್ತಲ್ಲ ಕೊಡಿ ಎದರಂಡ ಒಂದು ಸಮಾಜದ ಒಂದು ಮಿಲಿಟರಿ ತರಗೆ ಒಂದು ಗೌರವ ಕೊಡೋದು ಮೆಟ್ಲಿಗೆ ಮಾತ್ರ ಒಂದು ಅವು ಮಳ್ಳ ಹೃದಯ ನಿಜ. ಸಾಧ್ಯವಾಯಿತಾದರೆ ಅದು ಕೇವಲ ಮರಾಠಿ ಮೀಸಲಾತಿಯ ಒಂದು ಕಾರ್ಯದಿಂದ ಮಾತ್ರವಾಗಿತ್ತು. ಮೊದಲಾಗಿ ನಾನು ಪಂಚಾಯತಿನಲ್ಲಿ ಓರ್ವ ಕ್ಲರ್ಕ್ ಹುದ್ದೆಗೆ ಸೇರಿದ ನಂತರ ಜೂನಿಯರ್ ಆಗಿ ಮುಂದೆ ಹೋದೆ. ತದನಂತರ ಇದೀಗ ಸೀನಿಯರ್ ಅಧ್ಯಾಪಕನಾಗಿ ಕಳೆದ 8 ವರ್ಷದಿಂದ ಮುಂಡೇರಿಯ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಯಾವತ್ತೂ ಹೇಳೋದು ಇಷ್ಟೇ, ಹೆಚ್ಚು ಹೇಳುವುದಿಲ್ಲ. ಮರಾಠಿಯ ಈ ಒಂದು ಮೀಸಲಾತಿಯಿಂದ ಮಾತ್ರ ಈ ನಿಮ್ಮ ಮುಂದೆ ನಿಂತು ನನಗೆ ಮಾತಾಡಲಿಕ್ಕೆ ಆಯಿತು. ಇಲ್ಲಾಂದಿದ್ದಲ್ಲಿ ನಿಮ್ಮ ಹಾಗೆ ಒಂದು ಯಾವುದಾದ್ರೂ ಮೂಲೆಯಲ್ಲಿ ನಿಲ್ಲಬೇಕಾದ ಸ್ಥಿತಿ ನನಗಿರ್ತಿತ್ತು. ನನ್ನ ಸಾಮರ್ಥ್ಯದಿಂದ ಅಲ್ಲ, ಸಮಾಜ ನನಗೆ ಕೊಟ್ಟ ಒಂದು ಗೌರವ. ದೊಡ್ಡ ವ್ಯಕ್ತಿ ಏನೂ ಅಲ್ಲ, ನನಗೆ ನಿಮ್ಮಿಂದ ಒಂದು ಹುದ್ದೆ ಸಿಕ್ಕಿತು. ಆ ಹುದ್ದೆಯಲ್ಲಿರುವ ತನಕ ನಾನು ಸಮಾಜಕ್ಕೆ ಬೇಕಾದ ಕೆಲಸ ಮಾಡ್ತೇನೆ ಎನ್ನುವಂಥ ಭರವಸೆಯನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸರ್ವ ವಿಧದ ಶುಭವನ್ನು ಕೋರುತ್ತಾರೆ. ಪ್ರತಿ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಸಮಾಜದ ಒಂದು ಎಂತ ಹೇಳ್ತೇವೆ ನಾವು ಒಂದು ದಿನ ಅಂತ ಅದನ್ನು ಕೊಂಡಾಡ್ತಿದೆ. ಅದು ಮರಾಠಿ ಸಮಾಜ, ಅದು ತುಂಬ ಹೆಮ್ಮೆ. ಸಮಾಜ ಭವನ ಒಳ್ಳೆ ರೀತಿಯಲ್ಲಿ ಇದರ ಕೆಲಸವನ್ನು ಮಾಡಿ ಮುಗಿಸಬೇಕಾದ್ರೆ ನಮಗೆ ಇದರ ಲೆಕ್ಕಪತ್ರ ಅಂದರೆ ಮೊನ್ನೆ ಅವರು ಒಂದು ಅಂದಾಜು ಲೆಕ್ಕ ಮಾಡಿ ಹೇಳಿದ್ದಾರೆ.
84,28,325 ರೂಪಾಯಿ ಆಗುತ್ತೆ ಅಂತೇಳಿ. 13 ಲಕ್ಷ ಅವರಿಗೆ ಶಾರ್ಟೇಜ್ ಉಂಟು ಈಗ ಮುಗಿಸಿದ ಕೆಲಸದಲ್ಲಿ. ಅದೇ ರೀತಿ ಬೇರೆ ನಮ್ಮ ದೇಲಂಪಾಡಿ ಪಂಚಾಯತ್ ಒಂದು 6 ಲಕ್ಷದಷ್ಟು ಲೋನ್ ಆಗಿ ಕೊಟ್ಟಿದ್ದಾರೆ, ಅವರು ತಿರುಗಿ ಕೊಡುವಂಥದ್ದು. ಅದೇ ರೀತಿ ಮತ್ತು ಸ್ವಲ್ಪ ಹಣ ನಾವು ಇಲ್ಲಿ ಸಮಾರಿಸಿ ಇದರ ಮಾಡಿನ ಕೆಲಸವನ್ನು ಬೇಗನೆ ಮುಗಿಸುವ. ಮಳೆಗಾಲ ಬರುವಾಗ ಅದು ತುಂಬಾಗಿ ಹೋಗ್ತದೆ ಅಂತೇಳಿ ಎಲ್ಲರೂ ಸ್ವಲ್ಪ ಹಣ ಹಾಕಿದ್ದೇವೆ, ಅದರ ಲೆಕ್ಕ ಬೇರೆ ಉಂಟು. ಹಾಗೆ ಒಂದು 25 ಲಕ್ಷ ಈಗಲೇ ಶಾರ್ಟ್ ಉಂಟು ಲೆಕ್ಕದಲ್ಲಿ ಕೊಡಲಿಕ್ಕಿರುವುದು. ಅದೇ ರೀತಿ ಇದು ಇನ್ನು ಮುಂದುವರಿಬೇಕಾದ್ರೆ ನಮಗೆ ಇದರ ಎಲ್ಲರೂ ಉತ್ಸಾಹದಿಂದ ಇವತ್ತು ಭಯಂಕರ ಸಂತೋಷ ಆಗ್ತದೆ. ಇಷ್ಟು ಜನರು ನಾವು ಬಂದಿದ್ದೀರಿ, ಹೇಗಾದರೂ ಮಾಡಿ ನಮಗೆ ಇದನ್ನು ಮುಗಿಸುವ ಅಂತ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಸುವುದು. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವ, ಇದನ್ನು ಮುಗಿಸಿ ನಮಗೆ ಬರುವ ಇದರಲ್ಲಿ ಹೇಗಾದರೆ ಈ ಹಾಲ್ನಲ್ಲಿ ನಮಗೆ ಇದರ ದಿನಾಚರಣೆಯನ್ನು ಆಚರಿಸುವಂತಹ ಒಂದು ಸೌಭಾಗ್ಯ ಲಭಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ನನ್ನ ಕರ್ತವ್ಯವಾದ ಇಂಜಿನಿಯರ್ ಕೊರಿಯರ್ ಉಂಟು. ನಾನು ಇಡೀ ಮುಟ್ಟ ಒಂಜಿ 550 ರೂಪಾಯಿ ಸ್ಕ್ವೇರ್ ಫೀಟ್ ಇಟ್ಟು ಈ ಬಿಲ್ಡಿಂಗಿನ ಆರು ಮಾಡ್ತೇನೆ. ನಾನು ತುಂಬು 1 ಕೋಟಿ ರೂಪಾಯಿ ಚಿಲ್ಲರೆ ಇದಕ್ಕೆ ಈ ಬೋರ್ಡ್ ಹೌಸ್ ಆರು ಬಂತೇನೆ. ಆ ವಿಷಯನೂ ಬಣ್ಣೆ ಅಂಚನೆ ಕೆಲವು 5 ಲಕ್ಷ ಲೋನ್ ಕೂಡ ಬಂಡೇರು. ಅವಾಗ 6 ರೂಪಾಯಿ ನಾನು ಏರಾಂಟ ಇದಕ್ಕೆ ಡೊನೇಷನ್ ಇತ್ತಂಟ ಇನ್ನು ಕೊರೋಳಿ ಅತ್ತಂಟ ನಮ್ಮೊಟ್ಟಿಗೆ ಏರಾಂಟ ಡೈಲಿ ಕೆಲಸವನ್ನು ಬರೆಯೋರ ಏರಿಗಂಟ ಒಂಜಿ ಇಂಟ್ರೆಸ್ಟ್ ಇತ್ತಂಟ ಅಂಟ ನಮ್ಮ ಇತ್ತೆ ಒಂತ ಜನನೇ ಪೋಪಣ ಎಂಕ್ಲು ಬರ್ಪೋ ನಿಕ್ಲನೊಟ್ಟಿಗೆ ಅಂತ ಬಂಡದ ಇಂಟ್ರೆಸ್ಟ್ ಇತ್ತಂಟ ನಮ್ಮ ಕಲೆಕ್ಷನ್ ಪೋನಾಗ ಬರೋಡು ಅವೇಲಕ್ಕ ಕೂಪನ್ ಎಕಡೆ ಬಂಡಕ್ಕೂ ಒಡಗಲ ಎತ್ತದ ಜಾ ಕೂಪನ್ ಇನ್ನೇ ಆ ಕೂಪನ್ ವ್ಯವಸ್ಥೆ ಒಂಜಿ ಕ್ಲಿಯರ್ ಮಲ್ತ ನೋಡು ಅಪ್ಪ ಐಟೆ ಸುಮಾರು 10-15 ಲಕ್ಷ ರೂಪಾಯಿ ಪ್ರೈಸೇ ಕೊರಿಯರ್ ಉಂಟು. ಅದೇ ಥರ ಕೂಪನ್ ಒಂಜಿ ಮಾತ ಪಂಚಾಯತ್ ಹಾಕಲ್ಲ ಮುಗಿಪೋಡದು ಪಣ್ಣಾರು ಅವಾಗ 2 ದಾಚಾಂಡ ಬನೇರ್ ಎತ್ತಂಡ ಬಣ್ಣ